ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿಯಿಂದ ಸಂಡಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ನೋಡಿ, ಈ ಸಂಡಿಗೆ ಅಂತೂ ಸ್ಮೂತಾಗಿ ಬಂದಿದೆ. ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ಇನ್ಸ್ಟಂಟಾಗೆ ಮಾಡ್ಕೋಬೋದು ನಾವು. ಎಷ್ಟು ಚೆನ್ನಾಗಿರುತ್ತೆ. ಇದೇನು ಇದು ರುಬ್ಬಂಗಿಲ್ಲ, ಏನೂ ಇಲ್ಲ, ಸ್ಟವ್ ಮೇಲೆ ಇಡೋಂಗಿಲ್ಲ, ಏನೂ ಇಲ್ಲ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನು ಈ ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಗಟ್ಟಿ ಅವಲಕ್ಕಿನೇ ತೊಗೋಬೇಕು, ದಪ್ಪ ಅವಲಕ್ಕಿ ತೊಗೋಬೇಕು. ಇದಕ್ಕೆ ತೊಗೊಂಬಿಟ್ಟು ನೀಟಾಗಿ ಒಂದು 3ರಿಂದ 4 ಸರಿ ನೀಟಾಗೆಲ್ಲ ಕೊಳಿ ಇರುತ್ತಲ್ವ, ಡಸ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನೊಂದು 3-4 ಸರಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿಬಿಟ್ಟು 2 ಕಪ್ ಅವಲಕ್ಕಿಗೆ ನಾನು 1 ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೆನೆಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಇದು ನೆಂದ ಆದಮೇಲೆ ನೋಡಿ, ಆಮೇಲೆ ಇದನ್ನು ನೀರು ಒಟ್ಟು ಫುಲ್ಲು ನೆನೆಯಂಗೆ ಬಿಡಬೇಕು. ಇದು 1 ಕಪ್ ಅವಲಕ್ಕಿ ಹಾಕಿದ್ರು, 1 ಕಪ್ ಅವಲಕ್ಕಿ 2 ಕಪ್ ಅವಲಕ್ಕಿಗೆ 1 ಕಪ್ ನೀರು ಹಾಕಿದ್ರೂ ಸರಿ ಹೋಗುತ್ತೆ. ಇಲ್ಲ ನನಗೆ ಇನ್ನೂ ಜಾಸ್ತಿ ನೀರು ಬೇಕಾಗುತ್ತೆ, ಇನ್ನೂ ಗಟ್ಟಿ ಇರುತ್ತೆ ಅವಲಕ್ಕಿ ಅನ್ನೋದಾದರೆ ಈ ಥರ ಜಾಸ್ತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಆಮೇಲೆ ಹಿಂಡಿ ಈ ಥರ ಸ್ವಲ್ಪನೂ ನೀರಿನ ಅಂಶ ಇಲ್ದಂಗೆ ಹಿಂಡಿ ತೊಗೋಬೇಕು. ನಾನು ಇಲ್ಲಿ ಕಲ್ಲ ಮೇಲೇ ನಾದ್ಕೋತಾ ಇದ್ದೀನಿ, ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಅಂತ. ತೊಗೊಂಬಿಟ್ಟು ಉಪ್ಪು ಹಾಕಿ ಈ ಅವಲಕ್ಕಿಗೆ ಫಸ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮಿಕ್ಸಿಯಲ್ಲಿ ಹಾಕಿದರೆ ತುಂಬ ಇದು ಬರೀ ನಾವು ನೀರು ಹಾಕಲ್ವಲ್ಲ, ಚೆನ್ನಾಗಿ ಬರಲ್ಲ. ಇದು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಕೈಲೇ ಅವಲಕ್ಕಿ ಸಾಫ್ಟಾಗಿ ನೆಂದಿರುತ್ತಲ್ಲ. ಮಿನಿಮಮ್ ಅಂದ್ರೂ ನಾನು 1.5 ಅವರ್ ನೆನೆಸಿದ್ದೀನಿ ಈ ಅವಲಕ್ಕಿನ. ಚೆನ್ನಾಗಿ ನೆಂದು ನೋಡಿ, ಫುಲ್ಲು ನಾವು ಕೈಯಲ್ಲೇ ಈ ಥರ ನಾದ್ಕೊಳ್ಳೋದ್ರಿಂದ ಫುಲ್ಲು ನೈಸ್ ಆಗಿಬಿಡುತ್ತೆ. ನಾದ್ಕೊಂಡು ಆದಮೇಲೆ ನಾನು ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇದನ್ನು ಪ್ರೆಸ್ ಮಾಡ್ತೀನಿ. ಇದೇನು ಚಕ್ಲಿದು ಪ್ರೆಸ್ ಮಾಡೋದಿರುತ್ತಲ್ಲ, ಶಾವಿಗೆದು ಓಲ್ದು, ಆ ಒಂದು ಮೋಲ್ಡ್ದಿಂದ ನಾನು ಆ ಒಂದು ಮೋಲ್ಡ್ ಹಾಕ್ಕೊಂಡು ನಾನು ಅದರಲ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಜಸ್ಟ್ ಬರೀ ಉಪ್ಪು ಮಾತ್ರ ಹಾಕ್ಕೊಂಡಿರೋದು. ನೀವು ಇದು ಬೇರೆ ಏನಾದರೂ ಬೇಕು ಅಂದರೆ ಖಾರ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು ಇದಕ್ಕೆ. ಬಟ್ ಈ ಓಲಲ್ಲಿ ಇಳಿಯಲ್ಲ ಅಂತ ಅಂದ್ಬಿಟ್ಟು ನಾನು ಬರೀ ಇದನ್ನು ಉಪ್ಪಷ್ಟೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಈ ಶಾವಿಗೆದೇನು ಬರುತ್ತಲ್ಲ ಆ ಥರ ಸಂಡಿಗೆನ ಎಲ್ಲದನ್ನು ನೋಡಿ ಈ ಥರ ಕವರ್ ಮೇಲೆ ನಾನು ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಇದು ಏನು ಗೊತ್ತಾ, ನಾವು ಬಿಸಿಲಲ್ಲಿ ಒಂದು ಚೆನ್ನಾಗಿ ಬಿಸಿಲಿತ್ತು ಅಂದರೆ 2 ದಿನದಲ್ಲಿ ಆರಾಮಾಗಿ ಒಣಗೋಗ್ಬಿಡುತ್ತೆ. ಫಸ್ಟ್ ಒಂದಿನ ಬಿಸಿಲಲ್ಲಿ ಒಂದು ಸೈಡ್ ಇಟ್ಬಿಟ್ಟು ನೆಕ್ಸ್ಟ್ ಅದೆಲ್ಲ ಎದ್ದೇಳುತ್ತಲ್ಲ ಮತ್ತೆ ಟರ್ನ್ ಮಾಡಿ ಇನ್ನೊಂದು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. 2 ದಿನದಲ್ಲಿ ಪರ್ಫೆಕ್ಟಾಗಿ ಒಣಗಿಬಿಡುತ್ತೆ ಇದು. ನೋಡಿ, ನಾನು ಎಲ್ಲದನ್ನೂ ಇದೇ ಥರ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಪ್ರೆಸ್ ಮಾಡೋದನ್ನು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ಏನು ಕಷ್ಟ ಅಂತ ಏನು ಅನಿಸಲ್ಲ, ಆರಾಮಾಗಿ ಮಾಡ್ಕೋಬೋದು. ಅಕ್ಕಿ ನೆನೆಸೋದಿರಲ್ಲ, ರುಬ್ಬೋದಿರಲ್ಲ, ಸ್ಟವ್ ಮೇಲೆ ಬೇಯಿಸೋದಿರಲ್ಲ. ಬಟ್ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಇದು ತುಂಬ ಸ್ಮೂತಾಗೂ ಇರುತ್ತೆ, ಕ್ರಿಸ್ಪಿನೂ ಇರುತ್ತೆ, ಚೆನ್ನಾಗಿರುತ್ತೆ. ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೋಡಿ, ಈ ಥರ ಎಲ್ಲದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ನಾನು ಬಿಸಿಲಲ್ಲಿ ಒಂದಿನ ಒಣಗಿಸ್ಬಿಟ್ಟು ಮತ್ತೆ ಇನ್ನೊಂದು ದಿನ ಒಣಗಿರಲಿಲ್ಲ, ಟರ್ನ್ ಮಾಡಿಬಿಟ್ಟು ಇನ್ನೊಂದು ಕಡೆ ಉಲ್ಟಾ ಇಟ್ಬಿಟ್ಟು ಎಲ್ಲದನ್ನು ಮತ್ತೆ ಒಂದಿನ ಒಣಗಿಸಿ ಇಟ್ಟಿದ್ದೀನಿ. ಸುಮಾರು ನಾನಿಲ್ಲಿ ಇದು ಒಣಗಲಿಕ್ಕೆ 2ರಿಂದ 3 ದಿನ ತೊಗೊಂತು. ಚೆನ್ನಾಗಿ ಬಿಸಿಲಿದ್ರೆ 2 ದಿನಕ್ಕೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಒಣಗಿ ಆದಮೇಲೆ ನಾನು ನೋಡಿ ಈ ಥರ ಫುಲ್ ಒಣಗಿದೆ. ನೋಡೋಣ ಅಂದ್ಬಿಟ್ಟು ಕರಿದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಒಣಗಿದೆ ಅಲ್ವಾ. ಇದು ಫುಲ್ ಒಣಗಿದ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ವರ್ಷದ ತನಕ ಏನೂ ಆಗೋಲ್ಲ. 1 ವರ್ಷ 2 ವರ್ಷವೂ ಇಟ್ಕೋಬೋದು, ಏನೂ ಆಗೋಲ್ಲ. ನಾನು ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೆ. ನೋಡಿ, ಎಣ್ಣೆನೂ ಕಾದಿದೆ. ಇವಾಗ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿ, ತುಂಬ ಅಗಲ ಆಗುತ್ತೆ, ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿ. ನಾನು ಒಂದೊಂದೇ ಹಾಕಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನಾವು ಅಕ್ಕಿ ಸಂಡಿಗೆ ಮಾಡ್ತೀವಲ್ವ, ಅದಕ್ಕಿಂತನೂ ಚೆನ್ನಾಗಿ ಬರುತ್ತೆ ಇದು. ನೀವು ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿ. ಸೇಮ್ ಅಕ್ಕಿ ಸಂಡಿಗೆಗಿಂತ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಆಮೇಲೆ ಮಾಡ್ಕೊಳ್ಳೋದನ್ನು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ತುಂಬ ಅಂದರೆ ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಇದನ್ನ ಆರಾಮಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. 1 ವರ್ಷಗಟ್ಟಲೆ ನಮ್ಗೆ ಚಿಂತೆನೇ ಇರೋಲ್ಲ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂದಾಗೆ ಸಡನ್ನಾಗಿ ನಾವು ಕರಿಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಸಖತ್ತಾಗಿ ಇಷ್ಟ ಆಗುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.